ನಮ್ಮ ಬಡಾವಣೆ ಬಂದು ನಿಮಗೆ ಮೆಜೆಸ್ಟಿಕ್ಕಿಂದ ಕೇವಲ ಒಂದು 25 ಕಿಲೋಮೀಟ್ರಲ್ಲಿ ಇದೆ. ಈಗ ಬೆಂಗಳೂರಲ್ಲಿ ನೀವು ಯಾವುದೇ ರೇಡಿಯಸ್ಗೆ ಹೋದರೂ 25 ಕಿಲೋಮೀಟ್ರಲ್ಲಿ BMRDA ಸೈಟ್ಗಳು ಈ ರೇಟಲ್ಲಿ ಎಲ್ಲೂ ಸಿಗೋದಿಲ್ಲ. ಬೆಂಗಳೂರಲ್ಲಿ ಒಂದು ಸೈಟು ಮನೆ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದ್ರ ಜೊತೆಗೆ ಎಲ್ಲಿ ಸೈಟ್ ತೊಗೋಬೇಕು, ಎಲ್ಲಿ ಒಂದು ಪ್ರಾಪರ್ಟಿ ಮಾಡಬೇಕು ಅನ್ನೋದೇ ಒಂದು ಬಿಗ್ ಚಾಲೆಂಜ್ ಇರುತ್ತೆ. ಬಟ್ ಸುತ್ತಮುತ್ತ ಸುಮಾರು ಮನೆಗಳಿದೆ. ಇದಕ್ಕೆ ಮುಂಚೆ ಇಲ್ಲೂ ಒಂದು ಲೇಔಟ್ ಮಾಡಿದೀವಿ, ಇದು ಪಕ್ಕನೂ ಒಂದು ಲೇಔಟ್ ಮಾಡಿದೀವಿ. ಅಲ್ಲಿ ಆಲ್ರೆಡಿ ಮನೆಗಳಾಗಿದೆ. ಈ ನಮ್ಮ ಬಡಾವಣೆಯಿಂದ ಕರೆಕ್ಟಾಗಿ 10 ನಿಮಿಷ ಡ್ರೈವ್ ಅಲ್ಲಿ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಮಾರ್ಕೆಟು, ಮೆಜೆಸ್ಟಿಕ್, ಸಿಟಿ ಕನೆಕ್ಟಿವಿಟಿ ಅಂತ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ. ದೊಡ್ಡಾದ ಮರ ಬಂದು ಸ್ವಂತ ಮನೆ ಕಟ್ಕೊಂಡವರಿಗೆ ಒಂದು ಸೂಕ್ತವಾದ ಜಾಗ. ಇನ್ನು 2 ವರ್ಷದಲ್ಲಿ ಇಲ್ಲೂ ಕೂಡ ನಿಮಗೆ 1 ಕೋಟಿ ರೂಪಾಯಿ ಸೈಟ್ ಆಗುತ್ತೆ. ಈಗ ನಮ್ಮ ಲೇಔಟ್ ಎಂಟ್ರಿಗೆ 50 ಎಕರೆ KHP ಟೌನ್ಶಿಪ್ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ನಿಮ್ಗೆ, ಇದೆಲ್ಲವೂ ಸಹ ಇದೆಲ್ಲ KHP ಟೌನ್ಶಿಪ್. ಹೌದು. ಜೊತೆಗೆ ಮೈಸೂರು ರೋಡ್ಗೆ ಇನ್ನೊಂದೇನಂದ್ರೆ ನಿಮಗೆ ಮೈಸೂರು ಎಕ್ಸ್ಪ್ರೆಸ್ ವೇ, ಮತ್ತೆ ಮಾಗಡಿ ಟು ತಾವರೆಕೆರೆ ಕನಕಪುರ PRR ರೋಡು, ಮತ್ತೆ STRR ರೋಡು, BMRDA ಕಂಪ್ಲೀಟ್ 100% ರಿಲೀಸ್ ಆಗಿರೋ ಪ್ಲಾನ್. ಸುಮಾರು ಒಂದು 2 ಎಕರೆ ಗಂಟ ನಿಮಗೆ ಪಾರ್ಕೆ ಸಿಗುತ್ತೆ ಸರ್. ಮತ್ತೆ ಒಂದು ಎಕರೆ ಗಂಟ ನಿಮಗೆ ಸಿವಿಲ್ ಅಮ್ಯುನಿಟಿ ಸಿಗುತ್ತೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೆಟ್. ಗೆಳೆಯರೆ, ತುಂಬಾ ಜನ ಹುಡುಕ್ತಿರ್ತಾರೆ BMRDA ಈ ಖಾತಾ ಸೈಟ್ಸ್ ಅನ್ನ. ಹೌದು, ನಿಮ್ಗಾಗಿ ತಂದಿದ್ದೇವೆ ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಸೈಟ್ಸ್. ಅದನ್ನು ನೇರವಾಗಿ ಓನರ್ ಇಂದ ನಿಮ್ಗೆ ಸಿಗ್ತಾ ಇದೆ. ಯಾರೆಲ್ಲ ಮನೆ ಕಟ್ಟೋಕೆ ಸೈಟ್ ಹುಡುಕ್ತಾ ಇದ್ದೀರಾ, ಅಲ್ಲಿ ನೋಡಿ ನೀವು ಎಷ್ಟೋ ಒಂದು ಮನೆಗಳಿದೆ. ಹೌದು, ನೂರಾರು ಮನೆಗಳ ಮಧ್ಯೆ ಈ ಒಂದು ಲೇಔಟ್ ಅನ್ನ ರೆಡಿ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ತುಂಬಾನೇ ಬೆಸ್ಟ್ ಅಮ್ಯುನಿಟೀಸು ಕೊಡ್ತಾ ಇದ್ದಾರೆ. ಜೊತೆಗೆ KHP ಲೇಔಟ್ ಸಹಿತ ಇಲ್ಲಿ ಹತ್ರದಲ್ಲೇ ಅಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ, ಅದೇ KHP ಲೇಔಟ್ ಅಲ್ಲಿ ನಿಯರ್ ಬೈನೇ ನಿಮಗೆ ಈ ಒಂದು ಲೇಔಟ್ ಅನ್ನ ರೆಡಿ ಮಾಡಿದ್ದಾರೆ. ನಿಮಗೆ ತುಂಬಾನೇ ಡೆವಲಪ್ಮೆಂಟ್ ಕೊಡ್ತಾರೆ. ಜೊತೆಗೆ ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲೂ ಸಿಗ್ತಾ ಇದೆ. ನಿಮಗೆ ಮೈಸೂರು ರೋಡು, ಚಳ್ಳಘಟ್ಟ ಮೆಟ್ರೋ, ಅದೇ ರೀತಿ ದೊಡ್ಡ ಆಲದ ಮರ, ರಾಮೋಹಳ್ಳಿ, ಯಾರೆಲ್ಲ ಈ ಒಂದು ಸರೌಂಡಿಂಗ್ ಅಲ್ಲಿ ಹುಡುಕ್ತಾ ಇದ್ರೆ ಬೆಂಗಳೂರು ಸೌತ್ ಅಲ್ಲಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಬನ್ನಿ, ಇಲ್ಲಿನ ಸರ್ ಇದ್ದಾರೆ CR ಡೆವಲಪರ್ಸ್ ಕಡೆಯಿಂದ. ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಕೊಡ್ತಾರೆ ಚೇತನ್ ಸರ್. ಬನ್ನಿ ಸರ್ಗೆ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದೆ ಸರ್. ಸರ್, ಈ ಲೇಔಟ್ ಅಲ್ಲಿ ಅಕ್ಕಪಕ್ಕ ಲೊಕೇಶನ್ ಅಂತೂ ತುಂಬಾ ಹೈಲೈಟ್ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬಂದಿದ್ದೇವೆ ಸರ್? ಈ ಲೇಔಟ್ ಲೊಕೇಶನ್ ಬಂದು ನಿಮಗೆ ಮೈಸೂರು ರೋಡ್ ಇಂದ ದೊಡ್ಡಾಲ್ಮರ ಕಡೆ ಬಂದ್ರೆ ದೊಡ್ಡಾಲ್ಮರದಿಂದ 1 ಕಿಲೋಮೀಟರ್ ಅಲ್ಲೇ ಸಿಗೋ ಲೇಔಟ್ ಸರ್ ಇದು. ಎಸ್ ಸರ್. ಈಗ ಅಕ್ಕಪಕ್ಕ ಇಷ್ಟೊಂದು ಮನೆಗಳು ಇದಾವೆ, ಇಲ್ಲೂ ಮನೆ ಕಟ್ಟ ಆರಾಮಾಗಿ ಇರ್ಬೋದಲ್ವಾ ಸರ್? ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ನಾನು ಈಗಾಗಲೇ ಒಂದು 4-5 ಬಡಾವಣೆ ನಿಮ್ ಕೈಲಿ ಮಾರ್ಕೆಟಿಂಗ್ ಮಾಡಿಸಿದೀನಿ. ನಾನು ಮಾಡಿರೋ ಪ್ರತಿಯೊಂದು ಬಡಾವಣೆ ಕೂಡ ಊರ್ಗೆ ಹತ್ರ ಇರುವಂತದ್ದು. ಮತ್ತೆ ನಾನು 1 ರಿಂದ 2 ವರ್ಷದಲ್ಲಿ ಮನೆ ಕಟ್ಟುವಂತ ಕಡೆನೆ ನಾನು ಲೇಔಟ್ ಮಾಡೋದು ಸರ್. ಹೌದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ. ಈ ಖಾತಾ ಇದೆ ಅಲ್ವಾ ಸರ್ ಇದು? ಹೌದು ಸರ್. ಇದು ಬಂದು BMRDA ಅಪ್ರೂವಲ್, ಜೊತೆಗೆ ಈ ಖಾತಾ ಇಂಡಿವಿಜುವಲ್ ರೆಡಿ ಇದೆ. ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಇದೆ ಸರ್. ಇಲ್ಲಿ ಕಂಪ್ಲೀಟ್ ರೆಡಿ ಆಗಿರುತ್ತೆ. ಸರ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದಾರೆ, ಒಮ್ಮೆ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲ ಇದೆ ಆಫೀಸ್ ನಿಮ್ದು? ಸರ್, ನಂದು ಒಂದು 12 ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಇದೆ. ಇದುವರೆಗೂ ನಾವು ಒಂದು 12 ಪ್ರಾಜೆಕ್ಟ್ ಮುಗಿಸಿದೀನಿ ಸರ್. ಬಟ್ ನನ್ನ ವಿಶೇಷತೆ ಏನಂದ್ರೆ, ನಾನು ಎಲ್ಲಿ ಬಡಾವಣೆ ಮಾಡಿದ್ರು ಕೂಡ 1 ರಿಂದ 2 ವರ್ಷದಲ್ಲಿ ಮನೆ ಆಗುವಂತ ಕಡೆನೆ ನಾನು ಬಡಾವಣೆ ಮಾಡೋದು. ಹೌದು, ಯಾವುದೇ ಔಟ್ಸ್ಕರ್ಟ್ ಆಗಿರ್ಬೋದು, ಯಾವುದೇ ಮುಂದೆ ನಿಮ್ಗೆ ಅಪ್ರಿಸಿಯೇಷನ್ ಆಗ್ಲಾರದು ಯಾವುದೇ ಸೈಟ್ ಇಲ್ಲಿ ಕೊಡಲ್ಲ. ಪ್ರತಿಯೊಂದು ಒಳ್ಳೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಒಳ್ಳೆ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ. ಸರ್ ಹೇಳಿದ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದಾರ್ಲಿ. ಬನ್ನಿ ಸರ್, ಈಗ ಒಂದೊಂದಾಗಿ ಲೇಔಟ್ ಬಗ್ಗೆ ಹೇಳ್ತಾ ಹೋಗ್ತೀರಾ ನಮ್ಗೆ? ಖಂಡಿತ ಬನ್ನಿ ಸರ್, ಹೇಳ್ತೀನಿ. ಸರ್, ಈಗ ಲೇಔಟ್ ಟೋಟಲ್ ಎಷ್ಟು ಎಕರಲ್ಲಿ ಮಾಡಿದಿರಾ ಸರ್? ಸರ್, ಈ ಲೇಔಟ್ ನಾವೇನು ಇಲ್ಲಿ ನಿಂತಿದ್ದೀವಿ, ಇದು 12.5 ಎಕರೆ ಬರ್ತದೆ. ಟೋಟಲ್ ಆಗಿ ಇದು BMRDA ಅಪ್ರೂವಲ್ ಪ್ರಕಾರ 183 ಸೈಟ್ ಇದೆ. ಈಗ ಆಲ್ರೆಡಿ ಆಲ್ಮೋಸ್ಟ್ 60 to 70% ಸೈಟ್ ಕ್ಲೋಸ್ ಆಗಿದೆ ಸರ್. ಇನ್ನೊಂದು 30% ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಇನ್ನ ಬರೀ ವೆಸ್ಟ್ ಫೇಸಿಂಗ್ ಮಾತ್ರ ಇರೋದು. ಹೌದು, ಯಾರಿಗೆಲ್ಲ ವೆಸ್ಟ್ ಫೇಸಿಂಗ್ ಅಲ್ಲಿ ಹುಡುಕ್ತಿರ್ತಾರ ಅವ್ರಿಗೆ ಬೆಸ್ಟ್ ಇರುತ್ತೆ. ಏನ್ ಡೈಮೆನ್ಷನ್ ಎಲ್ಲ ಇದೆ ಸರ್? ಸರ್, ಡೈಮೆನ್ಷನ್ ಬಂದು 30-40, 30-50 ಸರ್. ಎಸ್, 2 ಡೈಮೆನ್ಷನ್ ಅಲ್ಲಿ ಸಿಗುತ್ತೆ. ಹೌದೌದು. ಓಕೆ, ವೆಸ್ಟ್ ಫೇಸಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್, ಅಮ್ಯುನಿಟೀಸ್ ಅಂದ್ರೆ ನಿಮ್ಗೆ ಅಪ್ರೂವಲ್ ಕೊಡಬೇಕು ಅಂದ್ರೆ BMRDA ಅಲ್ಲಿ ನಿಮ್ಗೆ ಬೇಸಿಕ್ ಅಮ್ಯುನಿಟೀಸ್ ಕೊಡ್ಲೇಬೇಕು. ನಿಮ್ಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಬಂದ್ರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು, STP ಆಗಿರ್ಬೋದು, ಮತ್ತೆ ವಾಟರ್ ಆಗಿರ್ಬೋದು. ಇಲ್ಲಿ ನೀವು ಕಾಣ್ತಾ ಇರ್ಬೋದು, ವಾಟರ್ ಟ್ಯಾಂಕ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಮತ್ತೆ ಡ್ರೈನೇಜ್ ಫೆಸಿಲಿಟಿ ಮಾಡಿದೀವಿ. ರೋಡ್ ಎಲ್ಲ ಎಷ್ಟು ಫೀಟ್ ಮಾಡಿದಿರಾ ಸರ್? ರೋಡ್ ಎಲ್ಲ ನೋಡಿ, ನೀವು ಬೇರೆ ಲೇಔಟ್ ಅಲ್ಲಿ ಆದ್ರೆ ನಿಮ್ಗೆ 30 ಫೀಟ್ 40 ಫೀಟ್ ಮೇಲೆ ಇರಲ್ಲ. ನಮ್ಮ ಲೇಔಟ್ ಅಲ್ಲಿ 60 ಫೀಟ್ ಪ್ಲಸ್ 30 ಫೀಟ್ 40 ಫೀಟ್ ರೋಡ್ ಇದೆ ಸರ್. ಸೂಪರ್. ನೋಡಿ, ದೊಡ್ಡ ರೋಡ್ ಕೊಟ್ಟಿದ್ದಾರೆ, ಆರಾಮಾಗಿ 2 ಗಾಡಿ ಪಾಸ್ ಆಗ್ಬಹುದು. ಮತ್ತೆ ಸರ್, ಮತ್ತೇನೆಲ್ಲ ಡ್ರೈನೇಜ್ ಕನೆಕ್ಷನ್, ಕಾಂಪೌಂಡ್ ಎಲ್ಲಾನು ರೆಡಿ ಇದೆ ಅಲ್ವಾ ಸರ್? ಖಂಡಿತ. ಈಗ ನಿಮ್ಗೆ ಅಪ್ರೂವಲ್ ಸಿಗಕ್ ಮುಂಚೆ ನಿಮ್ಗೆ STP, ವಾಟರ್ ಟ್ಯಾಂಕು, ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಕನೆಕ್ಷನ್ ಆದ್ಮೇಲೆ ಕೂಡ ರಿಜಿಸ್ಟ್ರೇಷನ್ ಇದು ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಡೋದು. ಹೌದು, ಇಲ್ಲ ಅಂದ್ರೆ BMRDA ರಿಜಿಸ್ಟ್ರೇಷನ್ ಆಗಲ್ಲ. ಖಂಡಿತ ಆಗೋದಿಲ್ಲ. ಹೌದು, ಇದು BMRDA ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವುದರಿಂದ ಎಲ್ಲಾ ರೀತಿ ಮನೆ ಕಟ್ಕೊಂಡಿದ್ರೆ ಏನೆಲ್ಲ ಫೆಸಿಲಿಟಿ ಬೇಕು ಎಲ್ಲ ಸಿಗ್ಬಿಡುತ್ತಲ್ವಾ ಸರ್ ಇಲ್ಲಿ? ಖಂಡಿತವಾಗ್ಲೂ ಸರ್. ಸರ್, ಯಾರೇ ಸೈಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮೇನ್ ಆಗಿ ಅಕ್ಕಪಕ್ಕ ಏನಿದೆ, ಯಾವ ತರ ಫೆಸಿಲಿಟೀಸ್ ಇದೆ ಅಂತ ನೋಡ್ತಾರೆ. ಸೊ ಹೇಳಿ ಸರ್, ಈ ಲೇಔಟ್ ಅಲ್ಲಿ ಅಕ್ಕಪಕ್ಕ ಏನೆಲ್ಲ ಡೆವಲಪ್ಮೆಂಟ್ ಇದೆ?
ಸರ್ ಖಂಡಿತವಾಗ್ಲೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಒಂದು ಸೈಟು ಮನೆ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಹೌದು. ಅದ್ರ ಜೊತೆಗೆ ಎಲ್ಲಿ ಸೈಟ್ ತೊಗೋಬೇಕು, ಎಲ್ಲಿ ಒಂದು ಪ್ರಾಪರ್ಟಿ ಮಾಡಬೇಕು ಅನ್ನೋದೇ ಒಂದು ಬಿಗ್ ಚಾಲೆಂಜ್ ಇರುತ್ತೆ. ಹೌದು. ಈಗ ಡೆವಲಪರ್ ಆದಂಥ ನಾವು ಕೂಡ ಅಷ್ಟೇ, ಬೇಗ ಜನ ಇನ್ವೆಸ್ಟ್ಮೆಂಟ್ಗೆ ಅಟ್ಲೀಸ್ಟ್ ಅವ್ರ ರಿಟರ್ನ್ಸ್ ಬೇಗ ಬರಬೇಕು, ಬೇಗ ಮನೆ ಕಟ್ಕೋಬೇಕು ಅನ್ನೋದು ಅವರು ಕಾನ್ಸೆಪ್ಟ್ ಇರ್ತದೆ. ಅದೇ ರೀತಿ ನಾವು ಫಸ್ಟು ಜಾಗ ನೋಡಬೇಕಾದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗತ್ತಾ ಅಂತ ನೋಡಿರ್ತೀವಿ. ಈಗ ಆಲ್ರೆಡಿ ನೀವು ನೋಡಿರ್ಬೋದು, ನಾನು ಈ ಲೇಔಟ್ ಸುತ್ತಮುತ್ತ ಸುಮಾರು ಮನೆಗಳಿದೆ. ಹೌದು. ಇದಕ್ಕೆ ಮುಂಚೆ ಇಲ್ಲೂ ಒಂದು ಲೇಔಟ್ ಮಾಡಿದ್ದೀವಿ, ಇದು ಪಕ್ಕದ ಒಂದು ಲೇಔಟ್ ಮಾಡಿದ್ದೀವಿ. ಓಕೆ, ಅಲ್ಲಿ ಆಲ್ರೆಡಿ ಮನೆಗಳಾಗಿದೆ. ಸೂಪರ್. ಹಾಗಾಗಿ ಇದು ಇನ್ವೆಸ್ಟ್ಮೆಂಟ್ಗೆ ಒಂದೊಳ್ಳೆ ಬೆಸ್ಟ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಅಲ್ಲಿ ನೋಡಿ ಗೆಳೆಯರೆ, ನಿಮಗೆ ಕಾಣ್ತಿರ್ಬೋದು ಎಷ್ಟೊಂದು ಮನೆ ಇದೆ, ಒಂದಲ್ಲ ಎರಡಲ್ಲ, ನಿಮಗೆ ನೂರಾರು ಮನೆಗಳಿದೆ. ಆ ಮನೆಗಳ ಅಟ್ಯಾಚ್ ಅಲ್ಲೇ ಈ ಒಂದು ಲೇಔಟ್ ಇದೆ. ಯಾವುದೇ ನಿಮಗೆ ಊರು ಹೊರಗಡೆ ಮುಂದೆ ಮನೆ ಬರುತ್ತೆ ಆ ಥರ ಹೇಳಿ ಯಾವುದೇ ಇಲ್ಲಿ ಲೇಔಟ್ ಕೊಡ್ತಾ ಇಲ್ಲ. ರೆಡಿ ಈಗ ಅಕ್ಕಪಕ್ಕ ಇಷ್ಟೊಂದು ಮನೆ ಇದೆ ಅಂದರೆ ಎಲ್ಲ ಫೆಸಿಲಿಟೀಸ್ ಇದ್ದೇ ಇರುತ್ತೆ. ಮತ್ತು ಅಕ್ಕಪಕ್ಕ ಮತ್ತೇನೆಲ್ಲ ಇದೆ ಸರ್ ಈಗ ಡೆವಲಪ್ಮೆಂಟ್ ನೋಡೋದಾದ್ರೆ? ಸರ್ ಈಗ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಇದೊಂದು ಶೇರ್ ಮಾಡಿದ್ದೆ. ಈಗ ನೋಡಿ, ನಾನು ಕೊಡ್ತಾ ಇರೋದು ನಿಮಗೆ ಬೆಂಗಳೂರಲ್ಲೇ ಸೈಟ್ ಕೊಡ್ತಾ ಇರೋದು. ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ, ಬಿಡದಿ, ರಾಮನಗರ, ಹೊಸಕೋಟೆ, ಹೊಸೂರು, ಇಲ್ಲೇ ನಿಮಗೆ ಅಪ್ರೂವ್ಡ್ ಲೇಔಟ್ ಬೇಕು ಅಂದರೆ 4,000 ರೂಪಾಯಿಗಿಂತ ಕಮ್ಮಿ ಸಿಗ್ತಾ ಇಲ್ಲ ಸರ್. ನಿಮ್ಗೆ ಈ ನಮ್ಮ ಬಡಾವಣೆಯಿಂದ ಕರೆಕ್ಟ್ ಆಗಿ 10 ನಿಮಿಷ ಡ್ರೈವ್ ಅಲ್ಲಿ ಚಲ್ಲೆಘಟ್ಟ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಈಗ ಸೌತ್ ಬೆಂಗಳೂರಲ್ಲಿ ಯಾರು ಕೆಲಸ ಆಗ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಾಡಿಗೆ ಮನೇಲಿ ಇದ್ದಾರೆ, ಅವರು ಈಗ BBMP ಲಿಮಿಟ್ಸ್ ಒಳಗಡೆ ನೀವು 20 ಅಡಿ ರೋಡಲ್ಲೂ ಕೂಡ 1 ಕೋಟಿಗೆ ಸೈಟ್ ಕಮ್ಮಿ ಸಿಗ್ತಾ ಇಲ್ಲ. ಹೌದು. ಇದು BBMP ಇಂದ ನಿಮಗೆ ಕೆಂಪೇಗೌಡ ಬಡಾವಣೆಯಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಜೊತೆಗೆ 10 ನಿಮಿಷ ಡ್ರೈವ್ ಅಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇಲ್ಲಿಂದ ಒಂದು 500 ಮೀಟರ್ಸ್ ಒಳಗಡೆ ಬಸ್ ಸ್ಟಾಪ್ ಇದೆ. ನೇರವಾಗಿ ಮಾರ್ಕೆಟು, ಮೆಜೆಸ್ಟಿಕ್, ಸಿಟಿ ಕನೆಕ್ಟಿವಿಟಿ ಅಂತ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ. ಬ್ಯಾಂಕು, ಸ್ಕೂಲ್ಸು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಬರ್ತಾ ಇದೆ. ಸೊ ಬೆಂಗಳೂರು ಸೌತ್ ಜನಕ್ಕೆ ನಾನೇನು ಮನವಿ ಮಾಡ್ತೀನಿ ಅಂದರೆ, ಎಷ್ಟು ದಿನ ಅಂತ ಬಾಡಿಗೆ ಕಟ್ತೀರಾ? ಇದು ದೊಡ್ಡದ ಮರ ಬಂದು ಸ್ವಂತ ಮನೆ ಕಟ್ಕೊಳೋರಿಗೆ ಒಂದು ಸೂಕ್ತವಾದ ಜಾಗ. ಇನ್ನು 2 ವರ್ಷದಲ್ಲಿ ಇಲ್ಲೂ ಕೂಡ ನಿಮಗೆ 1 ಕೋಟಿ ರೂಪಾಯಿ ಸೈಟ್ ಆಗುತ್ತೆ. ಹೌದು, ಈಗಲೇ ನಿಮಗೆ ಚಾನ್ಸ್ ಇದೆ. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ 2 ವರ್ಷ ಆದಮೇಲೆ ಇದೇ ಸೈಟ್ 1 ಕೋಟಿ ರೂಪಾಯಿ ಕೊಟ್ಟು ತೊಗೊಳ್ಬೇಕಾಗುತ್ತೆ. ಹೌದಲ್ವಾ ಸರ್? 200%. ಇದು ನೀವು ಇದಕ್ಕೆ ಮುಂಚೆ ವಿಡಿಯೋ ಮಾಡ್ತಾ ಇದ್ರಿ, ಮುಂದೇನು ಇನ್ನು 2 ವರ್ಷ ಬಂದಾಗ ನಿಮಗೆ ಪ್ರೈಸ್ ಗೊತ್ತಾಗುತ್ತೆ ಸರ್. ಈಗ ಪ್ರಾಪರ್ಟೀಸ್ ಇಲ್ಲೇ 1 ಎಕರ್ ಬಂದು 5 ಕೋಟಿ 6 ಕೋಟಿ ಆಗಿದೆ ಸರ್. ಸೊ ಹಾಗಾಗಿ 2 ವರ್ಷ ಹಿಂದೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಯ್ತು. ಮುಂದೆ 2 ವರ್ಷ ಆದ್ಮೇಲೆ ಇನ್ನೂ ಕಾಸ್ಟ್ಲಿ ಆಗ್ಬಿಡುತ್ತೆ ಸರ್. ಈಗ ಡೆವಲಪರ್ಗೆ ಒಂದು ಬಿಗ್ ಚಾಲೆಂಜ್ ಅಂದ್ರೆ ಸೈಟ್ ಮಾರೋದು ಚಾಲೆಂಜ್ ಇಲ್ಲ ಡೆವಲಪರ್ಗೆ, ಲ್ಯಾಂಡ್ ಅಕ್ವಿಸಿಷನ್ ಮಾಡೋದು ಲ್ಯಾಂಡೇ ಸಿಗ್ತಾ ಇಲ್ಲ ಸರ್. ಹೌದು, ಅಷ್ಟೊಂದು ನಿಮಗೆ ಡಿಫಿಕಲ್ಟಿಯಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಡಿಮಾಂಡ್ ಇದೆ. ಮತ್ತೆ ಸರ್, ಅದು ಇನ್ನೊಂದು ಗೌರ್ಮೆಂಟ್ ಇಂದೆಲ್ಲ ಲೇಔಟ್ ಬರ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಇಲ್ಲೇ ನಿಯರ್ ಬೈ ಸರ್, ಈಗ ನಮ್ಮ ಲೇಔಟ್ ಎಂಟ್ರಿಗೆ ಒಂದು ಲೇಔಟ್ ಎಂಟ್ರಿಗೆನೆ 50 ಎಕರೆ KHP ಟೌನ್ಶಿಪ್ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ನಿಮ್ಗೆ, ಇದೆಲ್ಲ ಇದೆಲ್ಲ KHP ಟೌನ್ಶಿಪ್. ಹೌದು ಸರ್. ಎಸ್ಪೆಷಲಿ KHP ಟೌನ್ಶಿಪ್ ಅಲ್ಲಿ ರೆಸಿಡೆನ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ಈಗ ಬರ್ತಾ ಇರೋ ಬಡಾವಣೆಯಲ್ಲಿ ಪಬ್ಲಿಕ್ ಯುಟಿಲಿಟಿಗೆ, ಪಾರ್ಕ್ ಆಗಿರ್ಬೋದು, ಈವೆಂಟ್ಗೋಸ್ಕರ ಫೀಲ್ಡ್, ಈ ತರ ಎಲ್ಲ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮುಂದೆ ಇದೊಂದು ಒಳ್ಳೆ ದೊಡ್ಡ ಟೌನ್ಶಿಪ್ ಆಗುತ್ತೆ ಸರ್ ರೆಸಿಡೆನ್ಸ್ಗೆ. ಸೂಪರ್. ಅದರ ನಿಯರ್ ಬೈನೇ ಅದು ಅಂತೂ ತುಂಬಾ ಕಾಸ್ಟ್ಲಿ ಆಗುತ್ತಲ್ವಾ ಸರ್ ಇಲ್ಲಿ? ಸರ್ ಅಲ್ಲ, ಅದರಲ್ಲಿ ನಿಮಗೆ ಬುಕ್ಕಿಂಗ್ ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಸೋಲ್ಡ್ ಆಗಿದೆ. ಇನ್ನು ಉಳಿದಿದ್ದಂತ ರೈತರುಗಳು ಯಾರು ಮಾರಾಟ ಮಾಡ್ತಾ ಇಲ್ಲ. ಸೂಪರ್. ನೋಡಿ, ಅದರ ನಿಯರ್ ಬೈನೇ, ಅದರ ತುಂಬಾ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಲೇಔಟ್ ಮಾಡಿದ್ದಾರೆ. ಈಗ ಈ ಒಂದು ಚಾನ್ಸ್ ಅನ್ನ ನೀವು ಮಿಸ್ ಮಾಡ್ಕೊಂಡ್ರೆ ಮುಂದೆ ನೀವು ಇದೇ ದುಡ್ಡು ಕೊಡ್ತೀನಿ ಅಂದ್ರೂ ಈ ಲೇಔಟ್ ಅಲ್ಲಿ ಸೈಟ್ ಸಿಗಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಗೋಗುತ್ತೆ ಸರ್. ಆಮೇಲೆ ನಮ್ಮ ಬಡಾವಣೆ ಬಂದು ನಿಮಗೆ ಮೆಜೆಸ್ಟಿಕ್ ಇಂದ ಕೇವಲ ಒಂದು 25 ಕಿಲೋಮೀಟರ್ ಅಲ್ಲಿ ಇದೆ. ಈಗ ಬೆಂಗಳೂರಲ್ಲಿ ನೀವು ಯಾವುದೇ ರೇಡಿಯಸ್ಗೆ ಹೋದ್ರೂ 25 ಕಿಲೋಮೀಟರ್ ಅಲ್ಲಿ BMRD ಸೈಟ್ಗಳು ಈ ರೇಟಲ್ಲಿ ಎಲ್ಲೂ ಸಿಗೋದಿಲ್ಲ. ಜೊತೆಗೆ ಮೈಸೂರು ರೋಡ್ಗೆ ಇನ್ನೊಂದು ಏನಂದ್ರೆ, ನಿಮಗೆ ಮೈಸೂರು ಎಕ್ಸ್ಪ್ರೆಸ್ ವೇ, ಮತ್ತೆ ಮಾಗಡಿ ಟು ತಾವರೆಕೆರೆ ಕನಕಪುರ PRR ರೋಡು, ಮತ್ತೆ STRR ರೋಡು. ಫ್ಯೂಚರಲ್ಲಿ ಏನಾದರೂ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿರೋ ಏರಿಯಾ ಅಂದರೆ ಮೈಸೂರು ರೋಡ್ ಒಂದೇ ಸರ್. ಹೌದು, ನಿಮಗೆ ಬೆಸ್ಟ್ ರೋಡ್ ಕನೆಕ್ಟಿವಿಟಿ, ಜೊತೆಗೆ ಅಪ್ರಿಸಿಯೇಷನ್ ಫಾಸ್ಟ್ ಆಗ್ತಾ ಇದೆ ಅಲ್ವಾ ಸರ್ ಇಲ್ಲಿ? ಖಂಡಿತ. ನಿಮಗೆ ಮೇನ್ ಬೇಸಿಕ್ ಬೇಕಾಗಿರೋದು ರೋಡ್ಗಳು ಆದರೆ ಇನ್ಫ್ರಾಸ್ಟ್ರಕ್ಚರ್ ಬೇಗ ಬೆಳೆಯುತ್ತೆ ಸರ್. ಹೌದು, ಅದೇ ರೀತಿ ಸರ್. ಈಗ ಮೆಜೆಸ್ಟಿಕ್ ನಾನು ಬರೀ 20-25 ಕಿಲೋಮೀಟರ್ ಅಂತ ಹೇಳಿದ್ರಿ. ಸೊ ಮತ್ತೆ ನಿಮ್ಮ ಆಫೀಸ್ ಎಲ್ಲಿದೆ ಸರ್ ಈಗ? ಸರ್, ಮೆಜೆಸ್ಟಿಕ್ಗೆ 25 ಕಿಲೋಮೀಟರ್, ಜೊತೆಗೆ ಇಲ್ಲಿ ನೇರ ಬಸ್ಗಳು ಓಡಾಡ್ತಾ ಇದೆ. ನಿಮ್ಗೆ 15 ನಿಮಿಷಕ್ಕೂ ನಿಮ್ಗೆ ಡೈರೆಕ್ಟ್ ಬಸ್ ಇದೆ ಮೆಜೆಸ್ಟಿಕ್ಗೆ. ನಮ್ಮ ಆಫೀಸ್ ಬಂದು ಮೈಸೂರು ರೋಡಿಂದ ದೊಡ್ಡಲ್ಮರಕ್ಕೆ ಬರಬೇಕಾದ್ರೆ ರಾಮೋಳಿ ಬಸ್ ಸ್ಟಾಪ್ ಅಲ್ಲೇ ನಮ್ದು ಆಫೀಸ್ ಇದೆ ಸರ್. ಓಕೆ, ದೊಡ್ಡ ಆಫೀಸ್ ಇದೆ. ನೀವು ಡೈರೆಕ್ಟ್ ಆಗಿ ಆಫೀಸ್ಗೂ ಬನ್ನಿ ಸರ್. ನೀವೇ ಇರ್ತೀರಲ್ವಾ, ಎಲ್ಲ ಗೈಡ್ ಮಾಡ್ತೀರಾ? ಖಂಡಿತ, ನಾವು ಇರ್ತೀವಿ. ನಮ್ಮ ಸ್ಟಾಫ್ಸ್ ಇದ್ದಾರೆ. ಎಲ್ಲ ಪ್ರತಿಯೊಂದು ಸೈಟ್ ವಿಸಿಟ್ಸ್ ಆಗಿರ್ಬೋದು, ಮತ್ತೆ ಡಾಕ್ಯುಮೆಂಟ್ಸು, ರಿಜಿಸ್ಟ್ರೇಷನ್ಸು, ಅವ್ರ ಅಪ್ ಟು ಖಾತಾ ಟ್ರಾನ್ಸ್ಫರ್ ಆಗೋ ಗಂಟ ನಾವು ನಮ್ಮ ಸಿಬ್ಬಂದಿ ವರ್ಗ ಕೆಲಸ ಮಾಡುತ್ತೆ ಸರ್. ಓಕೆ, ಫುಲ್ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಬುಕ್ಕಿಂಗ್ ಇಂದ ಹಿಡಿದು ರಿಜಿಸ್ಟ್ರೇಷನ್ವರೆಗೂ ಸರ್ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾರೆ. ಈಸಿಲಿ ನೀವು ಇಲ್ಲಿ ಟ್ರಸ್ಟೆಡ್ ಕಂಪ್ನಿಯಿಂದ ಸೈಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಸರ್.
ಸರ್ ಈಗೇನು ನೋಡ್ತಾ ಇದ್ದೀರಲ್ಲ ಇದು ನಮ್ಮದು ಲೇಔಟ್ ಪ್ಲಾನ್ ಇದು ಓಕೆನಾ. ಇದು BMRDA ಕಂಪ್ಲೀಟ್ 100% ರಿಲೀಸ್ ಆಗಿರೋ ಪ್ಲಾನು. ಆಲ್ರೆಡಿ 70% ಬುಕ್ ಆಗಿರೋದು ನಿಮಗೆ ಮಾರ್ಕೇಶನ್ ಕಾಣ್ತಾ ಇದೆ ಓಕೆನಾ. ಈ ಬಡಾವಣೆ ನಕ್ಷೆ ಈ ತರ ಬರುತ್ತೆ ಓಕೆನಾ. ಇದರಲ್ಲಿ ನಿಮಗೆ ಕಂಪ್ಲೀಟ್ 12.5 ಎಕರೆ ಇರೋದ್ರಿಂದ ಸುಮಾರು ಒಂದು 2 ಎಕರೆ ಗಂಟ ನಿಮಗೆ ಪಾರ್ಕೆ ಸಿಗುತ್ತೆ ಸರ್. ಮತ್ತೆ ಒಂದು ಎಕರೆ ಗಂಟ ನಿಮಗೆ ಸಿವಿಲ್ ಅಮ್ಯುನಿಟಿ ಸಿಗುತ್ತೆ. ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಸ್ಕೂಲು ಇನ್ಸ್ಟಿಟ್ಯೂಷನ್ಸ್ ಬರೋಕ್ಕೆ ಜಾಗನೂ ನಾವು ಬಿಟ್ಟಿದ್ದೀವಿ ಸರ್. ಸೂಪರ್. ನೋಡಿ 2 ಎಕರಲ್ಲಿ ಪಾರ್ಕ್ ಕೊಟ್ಟಿದ್ದಾರೆ, 1 ಎಕರಲ್ಲಿ CA ಜಾಗ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ತುಂಬಾ ಲಿಮಿಟೆಡ್ ಒಂದು 30% ಅಷ್ಟೇ ಇದೆ ಅಲ್ವಾ ಸರ್? ಈಗ 30% ಮಾತ್ರ ಬುಕಿಂಗ್ ಅವೈಲಬಲ್ ಇದೆ ಸರ್. ಜೊತೆಗೆ ನಿಮಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಕೂಡ ಇದೆ. ನೀವು ಬಂದು ಸಂಡೇ ಒಳಗಡೆ ವಿಸಿಟ್ ಮಾಡಿ ನೀವು ಇನ್ನೊಂದು ನೆಕ್ಸ್ಟ್ ವೀಕ್ ಒಳಗಡೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಸರ್. ಖಾತಾ ರೆಡಿ ಇದೆ, ಈ ಖಾತಾ ರೆಡಿ ಇದೆ. ಎಸ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ. ನಿಮ್ಮ ಮನೆ ಕಟ್ಟೋಕ್ಕೂ ಸ್ಟಾರ್ಟ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಎಲ್ಲ ಅಮ್ಯುನಿಟೀಸ್ ನಿಮಗೆ ಅಲ್ಲಿ ಕಂಪ್ಲೀಟ್ ಇದೆ. ಅದೇ ರೀತಿ ಸಿಯಾ ಡೆವಲಪರ್ಸ್ ಕಡೆಯಿಂದ ಮೈಸೂರು ರೋಡು ದೊಡ್ಡಾಲದ ಮರ ಹತ್ತಿರದಲ್ಲೇ ಫಾರ್ಮ್ ಲ್ಯಾಂಡ್ ಸಹಿತ ಅವೈಲೇಬಲ್ ಇದೆ. ಯಾರಿಗೆಲ್ಲ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂಥವ್ರಿಗೂ ಸಹಿತ ಫಾರ್ಮ್ ಲ್ಯಾಂಡು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕೇವಲ 1499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಫಾರ್ಮ್ ಲ್ಯಾಂಡ್ ಸಹಿತ ಸಿಗ್ತಾ ಇದೆ. ನಿಮ್ಗೇನಾದ್ರು ಸೈಟ್ ಬೇಡ, ಫಾರ್ಮ್ ಲ್ಯಾಂಡ್ಸ್ ಬೇಕಂದ್ರೂ ಸಹಿತ ಇವರದ್ದೇ ಕಂಪ್ನಿಯಲ್ಲಿ ಸಿಗುತ್ತೆ. ಬೇಗನೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ತುಂಬಾನೇ ದೊಡ್ಡ ಕಂಪ್ನಿ ಆಗಿರುತ್ತೆ ಸಿಯಾ ಡೆವಲಪರ್ಸ್. ನೂರಾರು ಜನರಿಗೆ ಇದುವರೆಗೂ ಸೈಟ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಟ್ರಸ್ಟೆಡ್ ಕಂಪ್ನಿಯಿಂದ ನೀವು ಸಹ ಪರ್ಚೇಸ್ ಮಾಡಿ ನಿಮ್ಮ ಕನಸಿನ ಮನೆನೂ ಕಟ್ಬೋದು ಅಥವಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟು ಮಾಡ್ಬೋದು.